ವೆಲ್ಕಮ್ ಟು ಶ್ರೀರಾಮ್ ಸ್ಟಡಿ ಸರ್ಕಲ್. ಇವತ್ತು ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ. ಸೊ ಮುಂದೆ ಬರುವಂಥ ಯಾವುದೇ ಎಕ್ಸಾಮ್ದಲ್ಲಿ ಕರೆಂಟ್ ಅಫೇರ್ಸ್ಗೆ ಟ್ರೆಂಡಿಗೆ ಅನುಗುಣವಾಗಿ ನೀವೀಗ ಆಲ್ರೆಡಿ ನೋಡಿದ್ದೀರಿ PSI ಎಕ್ಸಾಮ್ದಲ್ಲಿ. ಸೊ ಕ್ವಶನ್ಗಳ ಪ್ಯಾಟ್ರನ್ಗಳನ್ನು ಚೇಂಜ್ ಮಾಡಿದ್ದಾರೆ, ಸೆಂಟೆನ್ಸ್ ಬೇಸ್ಡ್ ಕ್ವಶನ್ಗಳನ್ನು ನಿಮಗೆ ಹಾಕ್ತಾ ಇದ್ದಾರೆ. ಸೊ ಆ ಒಂದು ಟ್ರೆಂಡ್ಗಳಿಗೆ ಅನುಗುಣವಾಗಿ ನಾವು ಕರೆಂಟ್ ಅಫೇರ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏಪ್ರಿಲ್ ಮಂತ್ನಲ್ಲಿ ನಡೆದಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡುವ. ಫಸ್ಟ್ ಕ್ವಶನ್ನು, ಇಂಡಿಯಾ ರೀಸೆಂಟ್ಲಿ ಅಗ್ರೀಡ್ ಟು ಎಸ್ಟಾಬ್ಲಿಷ್ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಬಿಟ್ವೀನ್ ಫಾರಿನ್ ಆ್ಯಂಡ್ ಡಿಫೆನ್ಸ್ ಮಿನಿಸ್ಟರ್ಸ್ ವಿತ್ ವಿಚ್ ಕಂಟ್ರಿ? ಯಾವ ಒಂದು ರಾಷ್ಟ್ರದ ಜೊತೆ ಭಾರತ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಅಂತಂದರೆ 2+2 ಮಂತ್ರಿಗಳ ಸಮಾವೇಶ ಇದನ್ನು ಆಚರಿಸ್ತಾ ಇದೆ. ಸೊ ಏಪ್ರಿಲ್ ಮಂತ್ನಲ್ಲಿ ನಡೆದಿರುವಂಥ ಇದು ಕರೆಂಟ್ ಅಫೇರ್ಸು. ಸೊ ಭಾರತ ಸರ್ಕಾರ ರಷ್ಯಾ ಜೊತೆ 2+2 ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಮಾಡ್ತಾ ಇದೆ. 2+2 ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಅಂತ ಹೇಳಿದ್ರೆ ಎರಡು ರಾಷ್ಟ್ರಗಳ ಡಿಫೆನ್ಸ್ ಮಿನಿಸ್ಟ್ರುಗಳು, ಎರಡು ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳು ಸೊ ಇವರು ಸಮಾವೇಶ ಮಾಡ್ತಾರೆ, ಇವರು ಮಾತುಕತೆ ನಡೆಸ್ತಾರೆ. ಯಾವ ಒಂದು ಏರಿಯಾಕ್ಕೆ ಸಂಬಂಧಪಟ್ಟಂತೆ, ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್, ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಆ್ಯಂಡ್ ಹೈಡ್ರೋಜನ್ ಎಕಾನಮಿ. ಸೊ ಬಾಹ್ಯಾಕಾಶದಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟಂತೆ, ನಶಿಸಬಹುದಾದಂಥ ಶಕ್ತಿ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆ ಮತ್ತು ಹೈಡ್ರೋಜನ್ ಆರ್ಥಿಕತೆ, ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕೇಳ್ಬೋದು, ಭಾರತ ಯಾವ ರಾಷ್ಟ್ರಗಳ ಜೊತೆ 2+2 ಮಂತ್ರಿಗಳ ಸಮಾವೇಶವನ್ನು ಮಾಡ್ತದೆ ಅಂತ ಕೇಳಿದ್ರೆ, ಒಂದು ಈಗಾಗಲೇ ನಾವು ನೋಡಿದ್ದೀವಿ ರಷ್ಯಾದ ಜೊತೆ, ಎರಡನೇದಾಗಿ ಆಸ್ಟ್ರೇಲಿಯಾ ಜೊತೆ ಸೆಪ್ಟೆಂಬರ್ ಮಂತ್ನಲ್ಲಿ ಆಲ್ರೆಡಿ ಮಾಡಿದೆ, ಮೂರನೇದಾಗಿ ಅಮೆರಿಕದ ಜೊತೆ ಈ ಒಂದು 2+2 ಡೈಲಾಗ್ಗಳನ್ನು ಮಾಡ್ತಾ ಇದ್ವಿ. ಇದರ ಪ್ರಮುಖವಾದಂಥ ಉದ್ದೇಶ ಎರಡು ರಾಷ್ಟ್ರಗಳ ನಡುವೆ ಅತ್ಯುತ್ತಮವಾದಂಥ ಬಾಂಧವ್ಯ ನಿರ್ಮಾಣ ಆಗಬೇಕು, ಒಂದಕ್ಕೊಂದು ರಾಷ್ಟ್ರಗಳು ಸಹಕರಿಸಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಸಹಕರಿಸಬೇಕು, ಕೆಲವೊಂದು ನಿರ್ದಿಷ್ಟವಾದಂಥ ಏರಿಯಾಗಳಲ್ಲಿ ಫೋಕಸ್ ಅನ್ನು ಮಾಡಿ ಈ ಒಂದು ಡೈಲಾಗ್ಗಳನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಆಸ್ ಪರ್ ದಿ ರೀಸೆಂಟ್ ರಿಪೋರ್ಟ್ ಆಫ್ ದಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, what is the estimated growth rate of India in the financial year 2022? So ಏಷ್ಯನ್ ಅಭಿವೃದ್ಧಿ ಬ್ಯಾಂಕು ಭಾರತದ ಆರ್ಥಿಕತೆಯನ್ನು 2021ರಲ್ಲಿ 2021-22ರಲ್ಲಿ ಎಷ್ಟು ಬೆಳವಣಿಗೆ ದರವನ್ನು ಅದು ಸಾಧಿಸ್ತಾ ಇದೆ ಅಂತ ಪ್ರೆಡಿಕ್ಟ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಹಿಯರ್ ದ ಆನ್ಸರ್ ಈಸ್ 11%. ನಮಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಯಾವೊಂದು ರಿಪೋರ್ಟನ್ನು ನೀಡ್ತದೆ ಅಂತ ಇದ್ರೆ ಏಷ್ಯಾಸ್ ಎಕನಾಮಿಕ್ ಔಟ್ಲುಕ್. ಏಷ್ಯಾಸ್ ಎಕನಾಮಿಕ್ ಔಟ್ಲುಕ್ ಅನ್ನು ನೀಡುವಂಥ ಒಂದು ಸಂಸ್ಥೆ ಯಾವುದು ಅಂತ ಇದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು 2021-22 ಅಲ್ಲಿ ಭಾರತ ಆರ್ಥಿಕತೆ 11% ಇದು ರೀಚ್ ಆಗ್ತದೆ. ನೋಡ್ರಿ, ಭಾರತ ಆರ್ಥಿಕತೆಯನ್ನು ಅದು ಪ್ರೆಡಿಕ್ಟ್ ಮಾಡಿದೆ. -8% ಅಷ್ಟು, -8% 2020 ಫೈನಾನ್ಷಿಯಲ್ ಇಯರ್ದಲ್ಲಿ, 21ದಲ್ಲಿ 11%, 22ದಲ್ಲಿ 7% ಅಂತ ಹೇಳಿ ಆಲ್ರೆಡಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಪ್ರೆಡಿಕ್ಟ್ ಮಾಡಿದೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ನಾರ್ಮಲಿ ಕ್ವಶನ್ ಕೇಳುವಂಥದ್ದು ಏನಂತಂದ್ರೆ, GK ಕ್ವಶನ್ ಏನು ಕೇಳ್ತಾರೆ ಅಂತಂದ್ರೆ, ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಇದು ಇರುವಂಥದ್ದು ಫಿಲಿಪೈನ್ಸ್ನ ಮನಿಲಾದಲ್ಲಿ. ಇದರ ಕೇಂದ್ರ ಕಚೇರಿ ಇರುವ ಹೆಡ್ ಕ್ವಾರ್ಟರ್ ಇರುವಂಥದ್ದು ಫಿಲಿಪೈನ್ಸ್ನ ಮನಿಲಾದಲ್ಲಿ. ನೆಕ್ಸ್ಟ್ ಕ್ವಶನ್ನು, ಪ್ರಾಜೆಕ್ಟ್ ದಂತಕ್ ಬಗ್ಗೆ ಇರುವಂಥದ್ದು. ಪ್ರಾಜೆಕ್ಟ್ ದಂತಕ್ಕನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು 1961ರಲ್ಲಿ ಪ್ರಾರಂಭ ಮಾಡಿದ್ದು. ಭಾರತ ಮತ್ತು ಭೂತಾನ್ಗೆ ಸಂಬಂಧಪಟ್ಟಂತೆ ರೋಡ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ವಶನ್ ಕೇಳಿದ್ದಾರೆ, ಯಾಕೆ ಅದು ಈಗ ಸುದ್ದಿಯಲ್ಲಿರುವಂಥದ್ದು, 1961ರ ಪ್ರಾಜೆಕ್ಟನ್ನು ಈಗ ಏನಕ್ಕೆ ನಾವು ನೋಡ್ತಾ ಇದ್ದೀವಿ ಅಂತ. ಸೊ ಪ್ರಾಜೆಕ್ಟ್ ದಂತಕ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ದ ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಆಫ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಕ್ಯಾರಿಡ್ ಔಟ್ ಇನ್ ವಿಚ್ ಕಂಟ್ರಿ? ಹಿಯರ್ ದ ಆನ್ಸರ್ ಈಸ್ ಭೂತಾನ್. ಭೂತಾನ್ದಲ್ಲಿ ನಡೀತಾ ಇರುವಂಥ ಈ ಒಂದು ಪ್ರಾಜೆಕ್ಟ್ ಇದು. ಪ್ರಾಜೆಕ್ಟ್ ದಂತಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1961, April 24. So under the leadership of
ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಪ್ರಾಜೆಕ್ಟನ್ನು 1961 ತರ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಪ್ರಾಜೆಕ್ಟ್ ಆಫ್ ದಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ವಿಚ್ ವಾಸ್ ಟಾಸ್ಕ್ಡ್ ಟು ಕನ್ಸ್ಟ್ರಕ್ಟ್ ಮೋಟ್ರೇಬಲ್ ರೋಡ್ ಇನ್ ಭೂತಾನ್. ಭೂತಾನ್ ಮತ್ತು ಭಾರತ ನಡುವೆ ಏನಂತ ಹೇಳಿದ್ರೆ ಮೋಟರೇಬಲ್ ರೋಡ್, ಸೊ ವಾಹನಗಳು ಚಲಿಸಲಿಕ್ಕೆ, ಮೋಟರ್ ಬೈಕ್ಗಳು ಚಲಿಸಲಿಕ್ಕೆ ನಿರ್ಮಾಣ ಮಾಡುವಂಥ ಒಂದು ರೋಡ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಭಾರತದ ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ನೀಡಲಾಯಿತು. ಸೊ ದಿಸ್ ಇಸ್ ದಿ ಓಲ್ಡೆಸ್ಟ್ ಪ್ರಾಜೆಕ್ಟ್, ಅತಿ ಹಳೆಯದಾದಂಥ ಒಂದು ಪ್ರಾಜೆಕ್ಟ್ ಇದು. ಸೊ ರೀಸೆಂಟ್ಲಿ ಡೈಮಂಡ್ ಜುಬ್ಲಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಆ ಡೈಮಂಡ್ ಜುಬ್ಲಿಯನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದಂತಕ್ ಮೆಮೋರಿಯಲ್ದಲ್ಲಿ. ಸೊ ದಂತಕ್ ಮೆಮೋರಿಯಲ್ ಎಲ್ಲಿದೆ ಅಂತ ಹೇಳಿದ್ರೆ ಇದು ಭೂತಾನ್ದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವರುಣ ಇಸ್ ಎ ಮಲ್ಟಿಲೆಟ್ರಲ್ ಡಿಫೆನ್ಸ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಡ್ಯಾಶ್. ಭಾರತ ವರುಣ ಎನ್ನುವಂಥ ಸಮರಾಭ್ಯಾಸವನ್ನು ಯಾವ ರಾಷ್ಟ್ರದ ಜೊತೆ ಮಾಡ್ತಾ ಇದೆ ಅಂತ. ಸೊ ನಿಮಗೆಲ್ಲ ಗೊತ್ತು ಆನ್ಸರ್ ಏನು ಅಂತ ಹೇಳಿದ್ರೆ ಫ್ರಾನ್ಸ್ ಮತ್ತು ಭಾರತ ವರುಣ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಇದು 19ನೇ ಆವೃತ್ತಿಯ ಸಮರಾಭ್ಯಾಸ. ಈ ಒಂದು ಸಮರಾಭ್ಯಾಸವನ್ನು ಎಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಅರೇಬಿಯನ್ ಸಿಯಲ್ಲಿ ಅಥವಾ ಭಾರತದಲ್ಲಿ ಅಥವಾ ಅರೇಬಿಯನ್ ಸಿಯಲ್ಲಿ ಇದು ನಡೀತು ಅಂತ. ಸೊ ಜಸ್ಟ್ ನೋಡ್ರಿ, ವರುಣ ಇಸ್ ಎ ಮಲ್ಟಿಲೆಟ್ರಲ್ ನೆವಲ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್, 19th edition of the bilateral exercise. Varna 2021 conducted on 27th April 2021. Okay, conducted in the Arabian Sea. Next topic, Ladakh Ignited Minds ಅಂತ ಒಂದು ಕಾರ್ಯಕ್ರಮ. ಸೊ ಇದು ಅತಿ ಪ್ರಮುಖವಾಗಿರುವಂತಹ ಒಂದು ಕಾರ್ಯಕ್ರಮ. ಯಾವ ರೀತಿ ಇದರ ಮೇಲೆ ಕ್ವಶನ್ ಅನ್ನು ಕೇಳಬಹುದು. ಸೊ ಲಡಾಖ್ ಇಗ್ನೈಟೆಡ್ ಮೈಂಡ್ಸ್ ಅನ್ನುವಂಥದ್ದು, ಇದನ್ನ ಲಡಾಖಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಕಾರ್ಯಕ್ರಮವನ್ನ ಮಾಡಿರುವಂಥದ್ದು. ಲಡಾಖ್ನಲ್ಲಿ ಶಿಕ್ಷಣವನ್ನ ಅತ್ಯುತ್ತಮ ರೀತಿಯಲ್ಲಿ ಆ ವಿದ್ಯಾರ್ಥಿಗಳಿಗೆ ನೀಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದೆ. ಇದನ್ನ ಭಾರತದ ಇಂಡಿಯನ್ ಆರ್ಮಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದೆ. ಕ್ವಶನ್ ನೋಡ್ರಿ, ವಿಚ್ ಆರ್ಮ್ಡ್ ಫೋರ್ಸ್ ಲಾಂಚ್ಡ್ ಅ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂಡ್ ವೆಲ್ನೆಸ್ ನೇಮ್ಡ್ ಲಡಾಖ್ ಇಗ್ನೈಟೆಡ್ ಮೈಂಡ್. ಲಡಾಖ್ ಇಗ್ನೈಟೆಡ್ ಮೈಂಡ್ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂಡ್ ವೆಲ್ನೆಸ್ ಎನ್ನುವಂತ ಒಂದು ಸಂಸ್ಥೆಯನ್ನ ಭಾರತದ ಯಾವ ಆರ್ಮಿ ಫೋರ್ಸ್ ಅದನ್ನ ಪ್ರಾರಂಭ ಮಾಡಿದೆ. ಇದನ್ನ ಪ್ರಾರಂಭ ಮಾಡಿರುವಂತದ್ದು ಇಂಡಿಯನ್ ಆರ್ಮಿ. ಸೊ ಇಂಡಿಯನ್ ಆರ್ಮಿ ಹ್ಯಾಸ್ ಇನಿಷಿಯೇಟೆಡ್ ದಿ ಪ್ರಾಜೆಕ್ಟ್ ಲಡಾಖ್ ಇಗ್ನೈಟೆಡ್ ಮೈಂಡ್ಸ್, ಅ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂಡ್ ವೆಲ್ನೆಸ್. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂಡ್ ವೆಲ್ನೆಸ್ ಎನ್ನುವಂತ ಒಂದು ಸಂಸ್ಥೆ ಅದು. ಓಕೆ, ಇದನ್ನು ಇಲ್ಲಿ ಭಾರತದ ಆರ್ಮಿ ಮಾಡಿದೆ. ಓಕೆ, ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಅಂತ ಹೇಳಿದ್ರೆ ಲಡಾಖ್ ಇಗ್ನೈಟೆಡ್ ಮೈಂಡ್ಸ್ ಎನ್ನುವಂತ ಕಾರ್ಯಕ್ರಮದ ಅಡಿಯಲ್ಲಿ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ದಿಸ್ ವಾಸ್ ಏಬಲ್ ಟು ಪ್ರೊವೈಡ್ ಬೆಟರ್ ಎಜುಕೇಶನಲ್ ಅಪಾರ್ಚುನಿಟೀಸ್ ಫಾರ್ ಲಡಾಖಿ ಸ್ಟೂಡೆಂಟ್. ಲಡಾಖಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ. ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಸಂಸ್ಥೆಗಳು ಭಾಗವಹಿಸ್ತವೆ ಅಂತ ಹೇಳಿದ್ರೆ ನಂಬರ್ 1 ಫೈರ್ ಅಂಡ್ ಫ್ಯೂರಿ ಕಾರ್ಪ್ಸ್ ಎನ್ನುವಂತ ಒಂದು ಸಂಸ್ಥೆ. ಎರಡನೇ ಸಂಸ್ಥೆ ಅಂತಂದ್ರೆ ಪಾರ್ಟ್ನರ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಇದು ಎರಡನೇ ಒಂದು ಸಂಸ್ಥೆ. ಮೂರನೇದು ಕಾನ್ಪುರ್ ಬೇಸ್ಡ್ NGO ನ್ಯಾಷನಲ್ ಇಂಟಿಗ್ರಿಟಿ ಅಂಡ್ ಎಜುಕೇಶನ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇವೆಲ್ಲವುಗಳು ಕೂಡಿ ಲಡಾಖಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡ್ತದೆ. ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಓಕೆ ಲಡಾಖ್ ಇಗ್ನೈಟೆಡ್ ಮೈಂಡ್ಸ್ ಎನ್ನುವಂತ ಒಂದು ಕಾರ್ಯಕ್ರಮ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಇಸ್ ದ ಥೀಮ್ ಆಫ್ ದಿ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ 2021? 2021ರ ವಿಶ್ವ ಲಸಿಕಾ ಸಪ್ತಾಹ ಅದರ ಧ್ಯೇಯ ವಾಕ್ಯ ಏನು ಅಂತ ನಿಮ್ಗೆ ಕೇಳ್ತಾ ಇದ್ದಾರೆ. Here the answer is vaccines brings us closer. ಸೊ ಇದರಲ್ಲಿ ಏನು ಪ್ರಮುಖವಾದಂತ ಉದ್ದೇಶ ಏನಿದೆ ಅಂತಂದ್ರೆ ಎಲ್ಲ ಜನರಿಗೆ, ಜಗತ್ತಿರುವಂತಹ ಪ್ರತಿಯೊಬ್ಬ ಜನರಿಗೂ ಲಸಿಕೆ ನೀಡಬೇಕು. ಅದು ಯಾವುದೇ ವಯೋಮಿತಿಯವರು ಇರಬೇಕು, ಅವರೆಲ್ಲರೂ ರೋಗಗಳಿಂದ ಮುಕ್ತವಾಗಬೇಕು ಎನ್ನುವಂತ ಉದ್ದೇಶದಿಂದ ಪ್ರತಿ ವರ್ಷದ ಏಪ್ರಿಲ್ ಮಂತ್ನ ಕೊನೆಯ ವಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಓಕೆ ಸೊ ನಮ್ಮ ವಿಶ್ವಸಂಸ್ಥೆ ಹೊರಡುತ್ತೆ. ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಇನ್ ದ ಲಾಸ್ಟ್ ವೀಕ್ ಆಫ್ ಏಪ್ರಿಲ್. ಪ್ರತಿ ವರ್ಷದ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ವಿಶ್ವ ಲಸಿಕಾ ಸಪ್ತಾಹವನ್ನ ಓಕೆ ಆಚರಿಸಲಾಗ್ತಾ ಇದೆ. ಇಟ್ aims to promote the use of vaccines to protect the people all ages against disease. ಅನಾರೋಗ್ಯದ ವಿರುದ್ಧ, ರೋಗಗಳ ವಿರುದ್ಧ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವಯೋಮಿತಿಯ ವ್ಯಕ್ತಿಗಳು ಸಹ ಆ ರೋಗದ ವಿರುದ್ಧ ಲಸಿಕೆಯನ್ನು ಪಡ್ಕೊಳ್ಬೇಕು, ರೋಗಗಳಿಂದ ಮುಕ್ತವಾಗಬೇಕು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಚರಿಸಲಾಗ್ತದೆ. ಈ ವರ್ಷದ ಧ್ಯೇಯವಾಕ್ಯ ಏನಂತಂದ್ರೆ ವ್ಯಾಕ್ಸಿನ್ಸ್ ಬ್ರಿಂಗ್ಸ್ ಅಸ್ ಕ್ಲೋಸರ್.
ನೆಕ್ಸ್ಟ್ ಕ್ವಶನ್ನು, ವಿಚ್ ಮಿನಿಸ್ಟ್ರಿ ಇಂಪ್ಲಿಮೆಂಟೆಡ್ ದಿ ಸ್ವಾಮಿತ್ವ ಸ್ಕೀಮ್? ಸ್ವಾಮಿತ್ವ ಸ್ಕೀಮನ್ನು ಯಾವ ಒಂದು ಮಂತ್ರಾಲಯ ಇದನ್ನು ಜಾರಿ ತಂದಿದೆ? ಸ್ವಾಮಿತ್ವ ಸ್ಕೀಮ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ಸ್ವಾಮಿತ್ವ ಸ್ಕೀಮು ಭಾರತದಲ್ಲಿ ಬಂದಿರುವಂಥದ್ದು 2020ರಲ್ಲಿ. 2020ರಲ್ಲಿ ಅದು 8 ರಾಜ್ಯಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರಲಾಯಿತು. ಆ 8 ರಾಜ್ಯಗಳು ಯಾವುದು ಅಂತಂದರೆ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ದೆನ್ ಉತ್ತರಾಖಂಡ್, ಕರ್ನಾಟಕ, ಮಹಾರಾಷ್ಟ್ರ. ಈ 8 ರಾಜ್ಯಗಳಲ್ಲಿ 2020ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿ ತರಲಾಯಿತು. ಆದರೆ ಭಾರತದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಜಾರಿ ತಂದದ್ದು 2021ರ ಏಪ್ರಿಲ್ ತಿಂಗಳಲ್ಲಿ. ಸೊ 2021ರಲ್ಲಿ ಭಾರತದಾದ್ಯಂತ ಬಂದಿದೆ, 2020ರಲ್ಲಿ ಯೋಜನೆ ಜಾರಿಗೆ ಬಂದಿದೆ. ಅದು ಕೇವಲ 8 ರಾಜ್ಯಗಳಲ್ಲಿ ಮಾತ್ರ ಜಾರಿ ಬಂದಿರೋದು. ಈ ಸ್ವಾಮಿತ್ವ ಈ ಒಂದು ಯೋಜನೆಯ ಪ್ರಮುಖವಾದಂಥ ಉದ್ದೇಶ ಏನಂತಂದರೆ, ಪ್ರತಿ ಹಳ್ಳಿಗಳಲ್ಲಿ ಏನು ಮಾಡುವಂಥದ್ದು ಅಂತಂದರೆ, ಜಮೀನುಗಳಿರ್ತದಲ್ಲ, ಜಮೀನುಗಳ ಡಾಟಾವನ್ನು ಕಲೆಕ್ಟ್ ಮಾಡುವಂಥದ್ದು, ರೈತರಿಗೆ ಅಥವಾ ಜಮೀನಿನ ಮಾಲೀಕರಿಗೆ ಈ ಸ್ವತ್ತುಗಳನ್ನು ನೀಡುವಂಥ ಒಂದು ಯೋಜನೆ ಇದಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕಲ್ಲಿ ಏನು ಹೇಳ್ತಾ ಇದ್ದಾರೆ? ವಿಚ್ ಮಿನಿಸ್ಟ್ರಿ ಇಂಪ್ಲಿಮೆಂಟೆಡ್ ದಿ ಸ್ವಾಮಿತ್ವ ಸ್ಕೀಮ್? ಸೊ ಪಂಚಾಯತ್ ರಾಜ್ ಮಂತ್ರಾಲಯ ಸ್ವಾಮಿತ್ವ ಯೋಜನೆಯನ್ನು ಯಾವ ಒಂದು ಮಂತ್ರಾಲಯ ಜಾರಿಗೆ ತಂದಿರುವಂಥದ್ದು? ಪಂಚಾಯತ್ ರಾಜ್ ಮಂತ್ರಾಲಯ. ಸೊ ಸ್ವಾಮಿತ್ವ ಸ್ಕೀಮ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮ ಇದು. ಲಾಂಚ್ಡ್ ಆನ್ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಆನ್ ಏಪ್ರಿಲ್ 2024. ಸೊ ಏಪ್ರಿಲ್ 24, 2020ಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಯಿತು. ಕೇವಲ 8 ರಾಜ್ಯಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಆ ಸಂದರ್ಭದಲ್ಲಿ ಬಂತು. ಸೊ ದ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಈಸ್ ಅ ನೋಡಲ್ ಮಿನಿಸ್ಟ್ರಿ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದಿ ಸ್ಕೀಮ್. ಇದನ್ನು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ. ರೀಸೆಂಟ್ಲಿ ಇ ಪ್ರಾಪರ್ಟಿ ಕಾರ್ಡ್ಸ್ ಅಂಡರ್ ಸ್ವಾಮಿತ್ವ ಹ್ಯಾವ್ ಬೀನ್ ಡಿಸ್ಟ್ರಿಬ್ಯೂಟೆಡ್ ಟು 4.09 lakh ಪ್ರಾಪರ್ಟಿ ಓನರ್ಸ್ ಇನ್ 5,000 ವಿಲೇಜಸ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತದ ಪ್ರಧಾನಮಂತ್ರಿಗಳು ಈ ಪ್ರಾಪರ್ಟಿ ಕಾರ್ಡ್ಗಳನ್ನು ಸೊ ವಿತರಣೆ ಮಾಡಿದ್ರು ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಒಂದು ಯೋಜನೆ 2021 ಏಪ್ರಿಲ್ 24ಕ್ಕೆ ಭಾರತದಾದ್ಯಂತ ಜಾರಿಗೆ ಬಂದಿದೆ. ಇದೇ ನಮಗಿಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು. 2020ರಲ್ಲಿ ಯೋಜನೆ ಬಂದಿರುವಂಥದ್ದು ಕೇವಲ 8 ರಾಜ್ಯಗಳಲ್ಲಿ ಮಾತ್ರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಲೀಡ್ ಇಟ್ ಬಗ್ಗೆ ಹೇಳ್ತಾ ಇದೆ. ಇದನ್ನು ಭಾರತ ಮತ್ತು ಸ್ವೀಡನ್ ದೇಶಗಳು ಈ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಿವೆ. ಲೀಡ್ ಇಟ್ ಎನ್ನುವಂಥ ಒಂದು ಗ್ರೂಪನ್ನು ಮಾಡಿವೆ. ಈ ಲೀಡ್ ಇಟ್ನ ಪ್ರಮುಖವಾದಂಥ ಉದ್ದೇಶ ಇದು ಕ್ಲೈಮೇಟ್ ಚೇಂಜಿಗೆ ಸಂಬಂಧಪಟ್ಟಂತೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರದಲ್ಲಿ ಆಗುವಂತಹ ಏನು ತಾಪಮಾನ ವೈಪರೀತ್ಯ ಇವುಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನು ರೆಡ್ಯೂಸ್ ಮಾಡುವಂಥದ್ದು, ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದ ಇಂಡಸ್ಟ್ರಿಗಳಿಗೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ನೀಡುವಂಥ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿವೆ. ಇದಕ್ಕೆ ಹೊಸದಾಗಿ ಯಾವ ರಾಷ್ಟ್ರ ಇದಕ್ಕೆ ಜಾಯ್ನ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರು ಅಮೆರಿಕ ಆಗ್ತದೆ. ನೋಡಿರಿ ಕ್ವಶನಲ್ಲಿ ಯಾವ ರೀತಿ ಇಲ್ಲಿದೆ ಅಂತ. ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಜಾಯ್ನ್ಡ್ ದ ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್? ಲೀಡ್ ಇಟ್ ಇದರ ಫುಲ್ ಫಾರ್ಮ್ ಏನಂತ ಹೇಳಿದ್ರೆ ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್, ಲೀಡ್ ಇಟ್. ಸೊ ಇದನ್ನು ಯಾವ್ಯಾವ ರಾಷ್ಟ್ರಗಳು ಮಾಡಿವೆ ಅಂತ ಹೇಳಿದ್ರೆ ಇಂಡಿಯಾ ಆ್ಯಂಡ್ ಸ್ವೀಡನ್ ದೇಶಗಳು ಇದನ್ನು ಪ್ರಾರಂಭ ಮಾಡಿವೆ. ಇದರಲ್ಲಿ ಈಗ ಯಾರು ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಅಮೆರಿಕ ಇಲ್ಲಿ ಜಾಯ್ನ್ ಆಗ್ತಾ ಇದೆ. ದ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಹ್ಯಾಸ್ ಜಾಯ್ನ್ಡ್ ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್, ದಟ್ ಈಸ್ ಲೀಡ್ ಇಟ್, ವಿಚ್ ಇಸ್ ಎ ಕ್ಲೈಮೇಟ್ ಇನಿಷಿಯೇಟಿವ್ ಬೈ ಇಂಡಿಯಾ ಆ್ಯಂಡ್ ಸ್ವೀಡನ್ ಮತ್ತು ಭಾರತ ಎರಡುಗಳು ಸೇರಿ ತಾಪಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಇನಿಷಿಯೇಟಿವನ್ನು ಪ್ರಾರಂಭಿಸಿದೆ. ರೀಸೆಂಟ್ಲಿ ಇಟ್ ಹ್ಯಾಸ್ ಬಿನ್ ಈ ಲೀಡ್ ಇಟ್ ಅನ್ನು ಯಾರು ಜಾಯ್ನ್ ಆಗಿದ್ದಾರೆ ಅಂತಂದರೆ ಅಮೆರಿಕ ಜಾಯ್ನ್ ಆಗಿದೆ. USA ಜಾಯ್ನ್ಡ್ ದಿ ಲೀಡ್ ಇಟ್. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ದಿ ಪಾರ್ಟ್ನರ್ಶಿಪ್ ವುಡ್ ಹೆಲ್ಪ್ ಮೀಟ್ ದಿ ಪ್ಯಾರಿಸ್ ಅಗ್ರಿಮೆಂಟ್ ಗೋಲ್ಸ್, ಸ್ಟ್ರೆಂಥನ್ ಕಾಂಪಿಟೇಟಿವ್ನೆಸ್ ಆ್ಯಂಡ್ ಕ್ರಿಯೇಟ್ ಎ ನ್ಯೂ ಸಸ್ಟೈನಬಲ್ ಜಾಬ್ಸ್ ಇನ್ ಆಲ್ 3 countries. ಈ 3 ರಾಷ್ಟ್ರಗಳು ತಮ್ಮ ಔದ್ಯೋಗಿಕ ಕ್ಷೇತ್ರದಲ್ಲಿ ಪರಿಸರದ ನಾರ್ಮ್ಸ್ಗಳನ್ನು ಅವುಗಳನ್ನು ಬಳಕೆ ಮಾಡಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ಜಾಬ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ತಮ್ಮ ದೇಶಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಂಥ ಒಂದು ಗುರಿಯನ್ನು ಇವು ಹೊಂದಿವೆ. ಇನ್ ವಿಚ್ ಇಯರ್ 73rd Constitutional Amendment on Panchayat Raj was enacted in India? Here the answer is 1992. 1992ರಲ್ಲಿ ಈ ಒಂದು 73ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಯಾವ ವರ್ಷ ಅದು ಕಾಯ್ದೆ ಆಯಿತು ಅಂತ ಕೇಳಿದ್ದಾರೆ? 92ರಲ್ಲಿ. ಸೊ ಇಲ್ಲಿ ಇನ್ನೊಂದು ವಿಷಯನ ಗಮನಿಸಬೇಕು. 73ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಕಾಯ್ದೆ ಆಗಿರುವಂಥ 92ರಲ್ಲಿ, ಬಟ್ ಇದು ಇಂಪ್ಲಿಮೆಂಟ್ ಆದದ್ದು ಅಥವಾ ಆಚರಣೆ ಬಂದದ್ದು 1993. ಯಾವುದಿನ ಅಂತ ಹೇಳಿದ್ರೆ 24th
ಏಪ್ರಿಲ್. ಸೊ 24th ಏಪ್ರಿಲನ್ನು ಪ್ರತಿ ವರ್ಷ ನಾವು ಭಾರತದಲ್ಲಿ ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ರಾಷ್ಟ್ರೀಯ ಪಂಚಾಯತ್ ದಿವಸ್. ಇದನ್ನು 2010ರಿಂದ ನಾವು ಭಾರತದಲ್ಲಿ ರಾಷ್ಟ್ರೀಯ ಪಂಚಾಯತ್ ದಿವಸ್ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಸೊ 73rd Constitutional Amendment on Panchayat Raj was enacted in the year 1992. It came into force on 24th April 1993. ಇದು ತುಂಬ ಇಂಪಾರ್ಟೆಂಟ್. ಅವರು ಏನು ಕೇಳ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರಬೇಕು. ಕಾಯ್ದೆಯ ಬಗ್ಗೆ ಕೇಳಿದ್ರೆ 92ರಲ್ಲಿ, ಓಕೆ, ಆ ಕಾಯ್ದೆ ಜಾರಿ ಬಂದಿರೋದ್ರ ಬಗ್ಗೆ ಕೇಳಿದ್ರೆ 93ರಲ್ಲಿ, 93 ಏಪ್ರಿಲ್ 24. ಆ ದಿನವನ್ನು ನಾವೇನಂತ ಆಚರಣೆ ಮಾಡ್ತಾ ಇದ್ವಿ? ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ್ ಅಂತ ಆಚರಣೆ ಮಾಡ್ತಿದ್ವಿ. ಇದು ಯಾವ ವರ್ಷದಿಂದ ಪ್ರಾರಂಭ ಆಯಿತು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ್ ಅಂತಂದರೆ 2010ರಿಂದ ಪ್ರಾರಂಭ ಆಯಿತು. ನೆಕ್ಸ್ಟ್ ಕ್ವಶನ್, ಈ 2025 ಇನಿಷಿಯೇಟಿವ್ ಇದು ಯಾವ್ದು ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಇದು. ಈ 2025 ಇನಿಷಿಯೇಟಿವ್ ವಿಚ್ ವಾಸ್ ಮೇಕಿಂಗ್ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಅಂತ. ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಏನಂತಂದರೆ ಎರಾಡಿಕೇಶನ್ ಆಫ್ ಮಲೇರಿಯಾವನ್ನು ನಿರ್ಮೂಲನೆ ಮಾಡುವಂಥದ್ದು. ಹಾಗಿದ್ರೆ ಈ 2025 ಇನಿಷಿಯೇಟಿವ್ ಯಾರಿಗೆ ಸಂಬಂಧಪಟ್ಟಂಥ ಒಂದು ಪ್ರೋಗ್ರಾಮ್ ಅಂತಲೂ ಕೇಳ್ಬೋದು. ಈ 2025 ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸ್ಗೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್. ಇದು ಮಲೇರಿಯಾವನ್ನು ನಿರ್ಮೂಲನೆ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಸುಮಾರು 25 ರಾಷ್ಟ್ರಗಳನ್ನು ಗುರುತಿಸಿದೆ. 25 ರಾಷ್ಟ್ರಗಳಲ್ಲಿ ಮಲೇರಿಯಾವನ್ನು ನಿರ್ಮೂಲನೆ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಅವುಗಳಿಗೆ ತಾಂತ್ರಿಕ ನೆರವನ್ನು, ಸಹಾಯವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೀಡ್ತಾ ಇದೆ. ಇನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ಕೇಳ್ಬೋದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು 1948 ಏಪ್ರಿಲ್ 7ಗೆ ಇದು ಸ್ಥಾಪನೆ ಆಗಿರುವಂಥದ್ದು. ಇದರ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾವು ಇದರ ಕೇಂದ್ರ ಕಚೇರಿಯನ್ನು ಕಾಣ್ಬೋದು. ಈ ಒಂದು ಸಂಸ್ಥೆಯ ಅಧ್ಯಕ್ಷತೆಯನ್ನು ಈಗ ಯಾರು ವಹಿಸಿದ್ದಾರೆ ಅಂತಂದರೆ ಟೆಡ್ರೋಸ್ ಅಡನಾಮ್ ಎನ್ನುವಂಥ ವ್ಯಕ್ತಿ ಡೈರೆಕ್ಟರ್ ಜನರಲ್ ಇದ್ದಾರೆ. ಅವ್ರ ಬಗ್ಗೆ ಕೇಳ್ತಾರೆ, ಟೆಡ್ರೋಸ್ ಅಡನಾಮ್ ಬಗ್ಗೆ. ದೆನ್ ಈ ಒಂದು ಸಂಸ್ಥೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅಲ್ಲ, ಆದರೆ ವಿಶ್ವಸಂಸ್ಥೆಯಲ್ಲಿ ಒಂದು ಅಂಗಸಂಸ್ಥೆ ಇದೆ. ಎಕನಾಮಿಕ್ ಆ್ಯಂಡ್ ಯುನೈಟೆಡ್ ನೇಷನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಆರ್ಗನೈಸೇಷನ್ ಅಂತ. ಅದರ ಪ್ಯಾರೆಂಟ್ ಆರ್ಗನೈಸೇಷನ್, ಅದರ ಅಡಿಯಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬರ್ತದೆ. ಸೊ ನೆಕ್ಸ್ಟ್ ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ಐಡೆಂಟಿಫೈಡ್ 25 countries with the potential to eradicate malaria by 2025 under its E2025 initiative. E2025 initiative ಇದು ವಿಶ್ವ ಆರೋಗ್ಯ ಸಂಸ್ಥೆಗೆ ಸಂಬಂಧಪಟ್ಟಿರುವಂಥದ್ದು. ಇದರ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ 2025 ಒಳಗಾಗಿ ಮಲೇರಿಯಾವನ್ನು ಈ 25 ರಾಷ್ಟ್ರಗಳಲ್ಲಿ ನಿರ್ಮೂಲನೆ ಮಾಡಬೇಕು ಅನ್ನುವಂಥದ್ದು. ಆ ಸಾಧ್ಯತೆಗಳಿವೆ. ಅದಕ್ಕೆ ಸಂಬಂಧಪಟ್ಟಂಥ ಟೆಕ್ನಿಕಲ್ ಸಪೋರ್ಟ್ಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ನೀಡಲಿಕ್ಕಿದೆ. ಇಂಡಿಯಾಸ್ ಫಸ್ಟ್ ಆಕ್ಸಿಜನ್ ಎಕ್ಸ್ಪ್ರೆಸ್ ಕ್ಯಾರಿಡ್ ಆಕ್ಸಿಜನ್ ಟು ವಿಚ್ ಸ್ಟೇಟ್? ಸೊ ಆಕ್ಸಿಜನ್ ಎಕ್ಸ್ಪ್ರೆಸ್ ಎನ್ನುವಂಥದ್ದು ಒಂದು ಟ್ರೈನ್ ಸರ್ವಿಸ್. ಅದು ಇದನ್ನು ಮಹಾರಾಷ್ಟ್ರಕ್ಕೆ ನೀಡಲಾಗಿದೆ. ಆಂಧ್ರ ಪ್ರದೇಶ ಸರ್ಕಾರ ಮಹಾರಾಷ್ಟ್ರದಲ್ಲಿ ಕೋವಿಡ್-19ನ ಸಂದರ್ಭದಲ್ಲಿ ಆಕ್ಸಿಜನ್ ಅಭಾವ ಆದಂಥ ಸಂದರ್ಭದಲ್ಲಿ ಇದನ್ನು ಆಂಧ್ರ ಪ್ರದೇಶ ಸರ್ಕಾರ ಮಹಾರಾಷ್ಟ್ರಕ್ಕೆ ಕಳಿಸಿದೆ. ಯಾವುದ್ರ ಮೂಲಕ ಅಂತಂದರೆ ಟ್ರೈನ್ ಸರ್ವಿಸ್ ಮೂಲಕ ಕಳಿಸಿದೆ. ಸೊ ಯಾವ ರೀತಿಯಲ್ಲಿ ಕ್ವಶನ್ ಇದೆ, ಇದು ಆನ್ಸರು ಮಹಾರಾಷ್ಟ್ರ ಆಗುತ್ತೆ. ಆಕ್ಸಿಜನ್ ಎಕ್ಸ್ಪ್ರೆಸ್ಸು ಎಲ್ಲಿಗೆ ಹೋಯಿತು ಅಂತ ಕೇಳಿದ್ರೆ, ಸೊ ಇಂಡಿಯಾಸ್ ಕಂಟ್ರೀಸ್ ಫಸ್ಟ್ ಆಕ್ಸಿಜನ್ ಎಕ್ಸ್ಪ್ರೆಸ್ ಡಿಪಾರ್ಟೆಡ್ ಫ್ರಮ್ ಆಂಧ್ರ ಪ್ರದೇಶದಿಂದ ಹೋಯಿತು ಟು ಸಪ್ಲೈ ಆಕ್ಸಿಜನ್ ಟು ದಿ ಸ್ಟೇಟ್ ಆಫ್ ಮಹಾರಾಷ್ಟ್ರ. ದ ರೋಲ್ ಆಫ್ ಸರ್ವಿಸಸ್ operated by the Central Railway is ferrying oxygen from Visakhapatnam steel plant to meet the sudden surge in oxygen demand in Maharashtra due to COVID-19 pandemic. ಕೋವಿಡ್-19 ಇಂದ ಸಮಸ್ಯೆಗೆ ಒಳಗಾದಂಥ ಸಂದರ್ಭದಲ್ಲಿ ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟಿಂದ ಆಕ್ಸಿಜನನ್ನು ಮಹಾರಾಷ್ಟ್ರಕ್ಕೆ ಕಳಿಸಲಾಯಿತು. ನೆಕ್ಸ್ಟ್ ಕ್ವಶನ್, ದ ಸ್ಟೇಟ್ ಆಫ್ ದಿ ಗ್ಲೋಬಲ್ ಕ್ಲೈಮೇಟ್ 2020 is a report released by which organization? ಯಾವ ಒಂದು ಸಂಸ್ಥೆ 2020ರ ಸ್ಟೇಟ್ ಆಫ್ ದಿ ಗ್ಲೋಬಲ್ ಕ್ಲೈಮೇಟ್ ಎನ್ನುವಂಥ ರಿಪೋರ್ಟನ್ನು ನೀಡ್ತದೆ ಅಂತ. ಸೊ ಆನ್ಸರ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಫ್ಲಾಗ್ಶಿಪ್ ರಿಪೋರ್ಟ್, ಸ್ಟೇಟ್ ಆಫ್ ದಿ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್. ಇದು ವೆರಿ 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 ಇಂಪಾರ್ಟೆಂಟ್. ಸ್ಟೇಟ್ ಆಫ್ ದಿ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ ಇದನ್ನು ಯಾರು ನೀಡ್ತಾರೆ? ವಿಶ್ವಸಂಸ್ಥೆ ನೀಡ್ತದೆ. ಹ್ಯಾಸ್ ಬೀನ್ ರಿಲೀಸ್ಡ್ ಫಾರ್ ದ ಇಯರ್ 2020. ಸದ್ಯ 2020ರ ಸ್ಟೇಟ್ ಆಫ್ ದಿ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟನ್ನು ವಿಶ್ವಸಂಸ್ಥೆ ರಿಲೀಸ್ ಮಾಡಿದೆ. ಸೊ ಫ್ಯಾಕ್ಟ್ ರೆಬಲ್ ಗ್ರೂಪ್ was seen in news recently are associated with which country?
ಯಾವ ಒಂದು ರಾಷ್ಟ್ರದಲ್ಲಿ ಫ್ಯಾಕ್ಟ್ ಎನ್ನುವಂತಹ ಒಂದು ಶಸ್ತ್ರಾಸ್ತ್ರದ ಗುಂಪು ಅಸ್ತಿತ್ವದಲ್ಲಿದೆ ಅಂತ ಕೇಳ್ತಾರೆ. ಓಕೆ, ಇದು ಚಾಡ್ ಎನ್ನುವಂಥದ್ದು ಆಫ್ರಿಕಾ ಖಂಡದ ಮಧ್ಯದಲ್ಲಿ ಕಂಡುಬರುವಂಥ ರಾಷ್ಟ್ರ. ಇದರ ಉತ್ತರದಲ್ಲಿ ಲಿಬಿಯಾ ಇದೆ, ಪೂರ್ವದಲ್ಲಿ ಸುಡಾನ್ ಇದೆ, ಓಕೆ, ಪಶ್ಚಿಮದಲ್ಲಿ ನೈಜೀರಿಯಾ ಇದೆ, ಓಕೆ, ಆಮೇಲೆ ಅದೇ ರೀತಿಯಲ್ಲಿ ನೈಜೀರಿಯಾ ಆ್ಯಂಡ್ ನಿಗಾರ್ ಈ ರಾಷ್ಟ್ರಗಳನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಫ್ಯಾಕ್ಟ್ ಇದರ ಫುಲ್ ಫಾರ್ಮ್ ಏನಂತಂದರೆ ಫೈಟರ್ಸ್ ಆಫ್ ದಿ ಫ್ರಂಟ್ ಫಾರ್ ಚೇಂಜ್ ಆ್ಯಂಡ್ ಕಾನ್ಕೋರ್ಡ್ ಇನ್ ಚಾಡ್. ಇದು ಒಂದು ರೆಬಲ್ ಗ್ರೂಪ್. ಇದು ಫಾರ್ಮ್ ಇನ್ ದ ಇಯರ್ 2016, 2016ರಲ್ಲಿ ಈ ಒಂದು ಗ್ರೂಪನ್ನು ಪ್ರಾರಂಭ ಮಾಡಲಾಯಿತು. ಓಕೆ, ದ ಗ್ರೂಪ್ ಸೆಡ್ ಟು ಹ್ಯಾವ್ ಕ್ರಾಸ್ಡ್ ದಿ ಚಾಡ್ ರೀಸೆಂಟ್ಲಿ ವಿತ್ ದ ಏಮ್ ಟು ಓವರ್ಥ್ರೋಯಿಂಗ್ ಪ್ರೆಸಿಡೆಂಟ್ ಇದ್ರೀಸ್ ಡ್ಯೂಬೆ. ಸೊ ಆ ರಾಷ್ಟ್ರದಲ್ಲಿ ಪ್ರೆಸಿಡೆಂಟ್ ಇದ್ರೀಸ್ ಡ್ಯೂಬೆ ಅವರು ಎಲೆಕ್ಷನ್ದಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಅವರನ್ನು ಅಧಿಕಾರದಿಂದ ಇಳಿಸಬೇಕು. ಸೊ ಚಾಡಲ್ಲಿ ಈ ಫ್ಯಾಕ್ಟ್ ಎನ್ನುವಂಥ ರೆಬಲ್ ಗ್ರೂಪು ತನ್ನದೇ ಆದಂಥ ಒಂದು ಸರ್ಕಾರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸನ್ನು ಹೊತ್ತಿದೆ. ಸರ್ಕಾರ ಜೊತೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಓಕೆ, ಈ ರೀತಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವುದರಿಂದ ಕರೆಂಟ್ ಅಫೇರ್ಸಲ್ಲಿ ನಮಗೆ ಇಂಪಾರ್ಟೆಂಟ್ ಅಂತ ಒಂದು ಕ್ವಶನ್ ಆಗುತ್ತೆ. ಸೊ ಅದರಿಂದ ಫ್ಯಾಕ್ಟ್ ರೆಬಲ್ ಗ್ರೂಪ್ ಬಗ್ಗೆ ನಮಗೆ ಕೇಳುವಂಥ ಸಾಧ್ಯತೆಗಳಿವೆ. ವಿಚ್ ಕಂಟ್ರಿ ಹ್ಯಾಸ್ ಅನ್ವೇಲ್ಡ್ a national plan to reduce 80% of the greenhouse gas emission by 2050. 2050 ಒಳಗಡೆ ಆ ದೇಶದಲ್ಲಿ ಹಸಿರು ಮನೆ ಅನಿಲಗಳನ್ನು 80% ಕಡಿಮೆ ಮಾಡಬೇಕು ಎನ್ನುವಂಥ ಒಂದು ರಾಷ್ಟ್ರೀಯ ಯೋಜನೆಯನ್ನು ಯಾವ ರಾಷ್ಟ್ರ ಜಾರಿಗೆ ತರ್ತಾ ಇದೆ? ಹಿಯರ್ ದ ಆನ್ಸರ್ ಈಸ್ ಇಸ್ರೇಲ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಅದು ಕೈಗೊಳ್ತದೆ ಅಂತಂದರೆ ನೋಡ್ರಿ, ದ ಮಿನಿಸ್ಟ್ರಿ ಆಫ್ ಎನರ್ಜಿ ಇಸ್ರೇಲ್ ಹ್ಯಾಸ್ ಅನೌನ್ಸ್ ದಿ ನ್ಯಾಷನಲ್ ಪ್ಲಾನ್ ವಿಚ್ ಇನ್ಕ್ಲೂಡ್ ದಿ ಮೇನ್ ಟಾರ್ಗೆಟ್ ಆಫ್ ರೆಡ್ಯೂಸಿಂಗ್ 80% ಆಫ್ ದಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಬೈ 2050. 2050 ಒಳಗಡೆ 80% ಗ್ರೀನ್ ಹೌಸ್ ಅನಿಲಗಳನ್ನು ಕಡಿಮೆ ಮಾಡಬೇಕು ಎನ್ನುವಂಥ ಒಂದು ರಾಷ್ಟ್ರೀಯ ಯೋಜನೆಯನ್ನು ಜಾರಿಗೆ ತಂದಿದೆ. ದ ಪ್ಲಾನ್ ಏಮ್ಸ್ ಟು ಶಟ್ ಡೌನ್ ಆಲ್ ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ ಬೈ 2025. 2025 ಒಳಗಡೆ ಆ ಇಸ್ರೇಲ್ ರಾಷ್ಟ್ರದಲ್ಲಿರುವಂಥ ಎಲ್ಲ ಕಲ್ಲಿದ್ದಲು ಸಂಬಂಧಪಟ್ಟಂಥ ಎಲ್ಲ ಪವರ್ ಪ್ಲಾಂಟ್ಗಳನ್ನು ಶಟ್ ಡೌನ್ ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಓಕೆ, ಆ್ಯಂಡ್ ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇನ್ ಎಲೆಕ್ಟ್ರಿಸಿಟಿ ಸೆಕ್ಟರ್ ಬೈ 75 to 85% ಬೈ 2015. ಸೊ ಎಲೆಕ್ಟ್ರಿಸಿಟಿ ಸೆಕ್ಟರ್ದಲ್ಲಿ, ಸೊ ವಿದ್ಯುತ್ ಕ್ಷೇತ್ರದಲ್ಲಿ 75ರಿಂದ 85% ಓಕೆ, ಸೊ ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ಎಮಿಷನ್ಗಳನ್ನು ಅಥವಾ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು 2050 ಒಳಗಡೆ ಅಂತ ಹೇಳಿ ತನ್ನ ಯೋಜನೆಯನ್ನು ಮಾಡಿದೆ. ಆ್ಯಂಡ್ ಇನ್ಕ್ರೀಸ್ ಎಲೆಕ್ಟ್ರಿಸಿಟಿ ಜನರೇಷನ್ ಫ್ರಾಮ್ ರಿನ್ಯೂವೇಬಲ್ ಎನರ್ಜಿ ಅಮಂಗ್ ಅದರ್ಸ್. ಸೊ ದೇಶಕ್ಕೆ ಬೇಕಾದಂತಹ ಶಕ್ತಿಯ ಸಂಪನ್ಮೂಲವನ್ನು ಅಥವಾ ಎಲೆಕ್ಟ್ರಿಸಿಟಿಯನ್ನು ಸೊ ಯಾವ ಒಂದು ಎನರ್ಜಿ ಮೂಲಕ, ಸೊ ನಶಿಸಲಾಗದ ಎನರ್ಜಿಯ ಮೂಲಕ ಸಂರಕ್ಷಿಸಬಹುದಂಥ ಶಕ್ತಿಯ ಸಂಪನ್ಮೂಲಗಳ ಮೂಲಕ ಇದನ್ನು ನೀಡಬೇಕು ಅಂಥೇಳಿ ಆ ಒಂದು ದೇಶ ನಿರ್ಧರಿಸಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಿವರ್ ಧರ್ಮ ಆನ್ ವಿಚ್ ರೋಪ್ಯಾಕ್ಸ್ ಜಟ್ಟಿ ಪ್ರಾಜೆಕ್ಟ್ ಈಸ್ ಟು ಬಿ ಕನ್ಸ್ಟ್ರಕ್ಟೆಡ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಯಾವ ರಾಜ್ಯದಲ್ಲಿ ಧರ್ಮ ರಿವರ್ ಮೇಲೆ ರೋಪ್ಯಾಕ್ಸ್ ಜಟ್ಟಿ ಪ್ರಾಜೆಕ್ಟನ್ನು ಜಾರಿಗೆ ತರಲಾಗ್ತದೆ, ಈ ಒಂದು ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಲಾಗ್ತದೆ? ಸೊ ಹಿಯರ್ ದ ಆನ್ಸರ್ ಈಸ್ ಒಡಿಸ್ಸಾ. ಸಿಂಪಲ್ ಆಗಿ ತಿಳ್ಕೊಳ್ರಿ, ನಂಬರ್ 1 ಇಲ್ಲಿ ಒರಿಸ್ಸಾದಲ್ಲಿ ರೋಪ್ಯಾಕ್ಸ್ ಜಟ್ಟಿ ಪ್ರಾಜೆಕ್ಟು. ಸೊ ಇದನ್ನು ಧರ್ಮ ರಿವರ್ ಮೇಲೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಪ್ರಾಯೋಗಿತ ಯೋಜನೆ ಇದು. ಸೊ ಇದು ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ರೋಪ್ಯಾಕ್ಸ್ ಜಟ್ಟಿ ಪ್ರಾಜೆಕ್ಟನ್ನು ಮಾಡ್ತಾ ಇದೆ. ಸೊ ಶಿಪ್ಪಿಂಗ್ ಮಿನಿಸ್ಟ್ರಿ ಅನೌನ್ಸ್ಡ್ ದಟ್ 110 crore rupees ರೋಪ್ಯಾಕ್ಸ್ ಜಟ್ಟಿ ಪ್ರಾಜೆಕ್ಟ್ ಈಸ್ ಟು ಬಿ ಕಮ್ ಅಪ್ ಆನ್ ದಿ ರಿವರ್ ಧರ್ಮ ಇನ್ ಒರಿಸ್ಸಾ. ದ ಸೆಂಟರ್ ಹ್ಯಾಸ್ ಅಪ್ರೂವ್ಡ್ ಓವರ್ 50 crore rupees ಫಾರ್ ಡೆವಲಪಿಂಗ್ ದಿ ರೋಲ್ ಆನ್ ರೋಲ್ ಆಫ್ ಪ್ಯಾಸೆಂಜರ್ ರೋಪ್ಯಾಕ್ಸ್ ಜಟ್ಟಿ and allied infrastructure under the ಸಾಗರಮಾಲಾ ಇನಿಷಿಯೇಟಿವ್. ಸೊ ಈಗಾಗಲೇ 110 ಕೋಟಿಯ ಪ್ರಾಜೆಕ್ಟ್ ಅಂದಾಜು, ಆದರೆ 50 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಈ ಒಂದು ರೋಪ್ಯಾಕ್ಸ್ ಜಟ್ಟಿ ಪ್ರಾಜೆಕ್ಟಿಗೆ ಬಿಡುಗಡೆ ಮಾಡಿದೆ. ಇದು ಒಡಿಸ್ಸಾದಲ್ಲಿ ಬರುವಂಥದ್ದು, ಧರ್ಮ ರಿವರ್ ಮೇಲೆ ಬರುವಂಥದ್ದು.